Dear students, welcome to session number 3 of Cost Accounting. I am Muniraj N, Assistant Professor of Commerce and Management, working at Government First Aid College, Malur. In this session number 3, we are going to consider some of the aspects which are going to be the continuing part of the previous session. In this session, the cost may be considered in two ways. The first one is cost as an expired cost, and the second one is cost may be an unexpired cost. Cost as expired cost is split into two. It may be considered as an expense or a loss. Okay, if it is an expense or loss which is going to appear in the P&L account on the debit side, whereas opposite to expired cost, unexpired cost is one which is not yet spent or which is not yet incurred by the concern or organization, and the unexpired cost is going to appear in the balance sheet and treated as an asset. Okay, in simple, already if the cost is already spent, it is called as expired cost. If the cost is not spent, it is called unexpired cost. Okay, ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಕಾಸ್ಟನ್ನು ನಾವು ಎರಡು ರೀತಿಯಾಗಿ ಕನ್ಸಿಡರ್ ಮಾಡಬಹುದು. ಮೊದಲನೇದು ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಹೇಳಿ, ಅಂದರೆ ಈಗಾಗಲೇ ಗತಿಸಿ ಹೋಗಿರುವಂತಹ ಖರ್ಚು ಆಗೋಗಿರುವಂತಹ ಒಂದು ವೆಚ್ಚ ಅಂತ ಹೇಳಿ. ಇನ್ನೊಂದು ಇನ್ನೂ ಗತಿಸಿಲ್ಲದೆ ಇರುವಂಥ ಒಂದು ವೆಚ್ಚ ಅಂತ, ಅನ್ಎಕ್ಸ್ಪೈರ್ಡ್, ಅಂದರೆ ಇನ್ನೂ ಅದು ಉದ್ಭವ ಆಗಿಲ್ಲ, ಉಂಟಾಗಿಲ್ಲ, ಅಥವಾ ಆ ಒಂದು ಖರ್ಚನ್ನು ಭರಿಸಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಎಕ್ಸ್ಪೈರ್ಡ್ ಕಾಸ್ಟನ್ನು ನಾವು ಎರಡು ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ. ಅದು ಒಂದು ಎಕ್ಸ್ಪೆನ್ಸ್ ಖರ್ಚಾಗಿರ್ಬೋದು, ಅಥವಾ ಲಾಸ್ ನಷ್ಟ ಆಗಿರ್ಬೋದು. ಖರ್ಚು ಅಥವಾ ನಷ್ಟ ಅಂತ ಆದಾಗ ಅದು ನಾವು ಕಂಪನೀಸ್ ಅಕೌಂಟಲ್ಲಿ ಮಾಡುವಂಥಕ್ಕೆ, ಇನ್ನು ಒಂದು ಫೈನಲ್ ಅಕೌಂಟ್ಸ್ ಮಾಡುವ ಸಂದರ್ಭದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಈ ಒಂದು ಎಕ್ಸ್ಪೆನ್ಸ್ ಅಥವಾ ಲಾಸನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಫಾರ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಸ್ಯಾಲರಿ ಆಗಿರ್ಬೋದು, ಅಥವಾ ಇನ್ನು ರೆಂಟ್ ಪೇಯ್ಡ್ ಅಂತ ಆಗಿರ್ಬೋದು, ಇನ್ಶೂರೆನ್ಸ್ ಪೇಯ್ಡ್ ಅಂತ ಆಗಿರ್ಬೋದು. ಯಾವುದೇ ಒಂದು ಎಕ್ಸ್ಪೆಂಡಿಚರ್ಸನ್ನು ನಾವು P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಳ್ತೀವಿ. ಅದೇ ರೀತಿಯಾಗಿ ಲಾಸ್ ಅಂತ ಹೇಳಿದಾಗ ಲಾಸ್ ಆನ್ ಸೇಲ್ ಆಫ್ ಎನಿ ಅಸೆಟ್, ಲಾಸ್ ಇನ್ ದಿ ಫಾರ್ಮ್ ಆಫ್ ಡಿಪ್ರಿಸಿಯೇಷನ್ ಆಗಿರ್ಬೋದು. ಇವೆಲ್ಲವನ್ನು P&L ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಅಪಿಯರ್ ಆಗುವಂಥದ್ದು. ಆಪೋಸಿಟ್ ಟು ಎಕ್ಸ್ಪೈರ್ಡ್ ಕಾಸ್ಟ್, ಅನ್ಎಕ್ಸ್ಪೈರ್ಡ್ ಕಾಸ್ಟ್. ಅನ್ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಇನ್ನೂ ಅದು ಗತಿಸಿಲ್ಲದೆ ಇರುವಂಥ ಒಂದು ವೆಚ್ಚ. ಈ ಒಂದು ಇನ್ನೂ ಗತಿಸಿಲ್ಲದೆ ಇರುವಂಥದ್ದು ಅಥವಾ ಉಂಟಾಗದೇ ಇರುವಂಥ ಒಂದು ವೆಚ್ಚವನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡಲ್ಲಿ ತೋರಿಸ್ಕೊಳ್ತೀವಿ. ಓಕೆ, ಇನ್ ಸಿಂಪಲ್ ಸರಳವಾಗಿ ಹೇಳೋದಾದರೆ ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಸ್ಪೆಂಟ್, ಈಗಾಗಲೇ ಅದನ್ನು ಖರ್ಚು ಮಾಡಿರುವಂಥ ಒಂದು ವೆಚ್ಚವನ್ನು ಎಕ್ಸ್ಪೈರ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಇನ್ನೂ ಖರ್ಚು ಮಾಡದೇ ಇರುವಂಥ ಒಂದು ದಟ್ ಈಸ್ ನಾಟ್ ಸ್ಪೆಂಟ್ ಎಟ್ ಈಸ್ ಕಾಲ್ಡ್ ಆಸ್ ಅನ್ಎಕ್ಸ್ಪೈರ್ಡ್ ಕಾಸ್ಟ್. ದಿಸ್ ಇಸ್ ಅಬೌಟ್ ಕಾಸ್ಟ್. ಇನ್ನೂ ಕನ್ಸಿಡರೇಷನ್. ಕಮಿಂಗ್ ಟು ದ ಕಾಸ್ಟ್ ಯೂನಿಟ್. Cost unit, in the previous session we discussed cost unit is the unit of a product where the cost is apportioned or considered for its allocation or considering the expenditure in case of production of a product or rendering of a service. ಕಾಸ್ಟ್ ಯೂನಿಟ್ ಅಂತ ಹೇಳಿದ್ರೆ ವೆಚ್ಚ ಘಟಕ ಅಂತ ಹೇಳ್ತೀವಿ. ವೆಚ್ಚ ಘಟಕ. ಇಲ್ಲಿ ಕೆಲವಷ್ಟು ಎಕ್ಸಾಂಪಲ್ಸನ್ನು ನೋಡೋಣ, ಯಾವ ರೀತಿಯಾಗಿ ಕಾಸ್ಟ್ ಯೂನಿಟನ್ನು ಕನ್ಸಿಡರ್ ಮಾಡಲಾಗುತ್ತೆ ಅಂತಂದ್ಬಿಟ್ಟು. ಇಲ್ಲಿ ನಾನು 4 ಕಾಲಮ್ಸನ್ನು ಕನ್ಸಿಡರ್ ಮಾಡಿದ್ದೀನಿ. ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಲಮ್ ಅಂತ ಮಾತ್ರನೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಫಸ್ಟ್ ಆ್ಯಂಡ್ ಥರ್ಡ್ ಕಾಲಮ್ ಆರ್ ಟೈಟಲ್ಡ್ ಆಸ್ ಇಂಡಸ್ಟ್ರಿ. ಸೆಕೆಂಡ್ ಆ್ಯಂಡ್ ಫೋರ್ತ್ ಕಾಲಮ್ ಆರ್ ನೇಮ್ಡ್ ಆಸ್ ಕಾಸ್ಟ್ ಯೂನಿಟ್. ಇನ್ನು ಕನ್ಸಿಡರ್ ಮಾಡೋಣ ಎಕ್ಸಾಂಪಲ್ಸು. ಸಿಮೆಂಟನ್ನು ಕಾಸ್ಟ್ ಯೂನಿಟ್ನ ಪ್ರಕಾರ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಸಿಮೆಂಟ್ ಈಸ್ ಕನ್ಸಿಡರ್ಡ್ ಇನ್ ಟರ್ಮ್ಸ್ ಆಫ್ ಟನ್, ಕೆಮಿಕಲ್ಸ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್, ಬ್ರಿಕ್ಸ್ ಇಟ್ಟಿಗೆಗಳನ್ನು 500 ಇಟ್ಟಿಗೆಗಳು ಒಂದು ಘಟಕ, ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಸಾಫ್ಟ್ ಡ್ರಿಂಕ್ಸ್ 1 ಕ್ರೇಟ್ ಆರ್ 12 ಬಾಟಲ್ಸ್, 12 ಬಾಟ್ಲ್ಗಳಾಗಿರ್ಬೋದು ಅಥವಾ ಒಂದು ಕ್ರೇಟ್ ಅಂತ, ಅದನ್ನು ನಾವು ಸಾಫ್ಟ್ ಡ್ರಿಂಕ್ಸ್ನ ಮೆಷರ್ಮೆಂಟ್ ಅಥವಾ ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಆಫ್ ಹಾಸ್ಪಿಟಲ್ಸ್ ಆರ್ ನರ್ಸಿಂಗ್ ಹೋಮ್, ಬೆಡ್ ಪರ್ ಡೇ, ಒಂದು ದಿನಕ್ಕೆ ಒಂದು ಬೆಡ್ಡಿಗೆ ಎಷ್ಟು ಖರ್ಚಾಗುತ್ತೆ, ದಟ್ ಈಸ್ ಕಾಸ್ಟ್ ಯೂನಿಟ್. ನರ್ಸಿಂಗ್ ಹೋಮಲ್ಲಿ ಬೆಡ್ ಪರ್ ಡೇ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಫ್ಲೋರ್, ಹಿಟ್ಟು, ಈ ಗಿರಣಿ ಹಿಟ್ಟು
ಓಕೆ, ಹಿಟ್ಟಿನ ಗಿರಣಿಗಳಿರ್ತಾವಲ್ವ, ಫ್ಲೋರ್ ಮಿಲ್ಸ್ ಅಂತಂದ್ಬಿಟ್ಟು ಅಲ್ಲಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಕೆ ಜೀಸ್ ಅಂತಂದ್ಬಿಟ್ಟು. ಶೂಸ್, ಓಕೆ, ಫುಟ್ವೇರ್. ಶೂಸ್ಗೆ ಬಂದಾಗ ಪರ್ ಪೇರ್, ಒಂದು ಜೊತೆ. ಓಕೆ, ಒಂದು ಜೊತೆ ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಶೂಸ್ ಆಗಿರ್ಬೋದು, ಅದನ್ನು ನಾವು ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ಲಿ ಪೆನ್ಸಿಲ್ಸ್ಗೆ ಬಂದಾಗ ಡಜನ್, ನಥಿಂಗ್ ಬಟ್ 12, ಓಕೆ, ಪೀಸಸ್. 12 ಪೆನ್ಸಿಲ್ಸ್, 12 ಪೆನ್ಸಿಲ್ಸನ್ನು ಒಂದು ಡಜನ್ ಅಂತ ಹೇಳ್ತೀವಿ. ಆ ಡಜನ್ ಅನ್ನೋದನ್ನು ನಾವಿಲ್ಲಿ ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಡಜನ್ ಅಂತ ಹೇಳಿದ್ರೆ ಇಲ್ಲಿ ಕಾಸ್ಟ್ ಯೂನಿಟ್ನ ಎಕ್ಸಾಂಪಲ್ಲು ಇನ್ ಟರ್ಮ್ಸ್ ಆಫ್ ಪೆನ್ಸಿಲ್ಸ್. ಎಲೆಕ್ಟ್ರಿಕಲ್ಸ್ ಅಥವಾ ಲೈಟ್ಸ್ಗೆ ಬಂದಾಗ ಕಿಲೋ ವ್ಯಾಟ್ಸ್ ಅಂತ. ಓಕೆ, ದೆನ್ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಗೆ ಬಂದಾಗ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇನ್ ಕೇಸ್ ಆಫ್ ಪ್ಯಾಸೆಂಜರ್ಸ್ ಟ್ರಾನ್ಸ್ಪೋರ್ಟ್ ಮಾಡಿದಾಗ, ಅಥವಾ ಇನ್ ಕೇಸ್ ಆಫ್ ಓಕೆನೋ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಅಥವಾ ಸಾಗಾಟ ಮಾಡಿದಾಗ ಟನ್ ಕಿಲೋಮೀಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತಂದರೆ ಪ್ಯಾಸೆಂಜರ್ಸನ್ನು ಒಂದು ಕಡೆಯಿಂದ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಣೆ ಮಾಡಿರೋವಂಥದ್ದು. ಟನ್ ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ಸರಕನ್ನು ಅಥವಾ ಗೂಡ್ಸನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿರೋವಂಥದ್ದು, ಸಾಗಾಟ ಮಾಡಿರೋವಂಥದ್ದು, ದಟ್ ಈಸ್ ಟ್ರಾನ್ಸ್ಪೋರ್ಟು. ಪ್ಯಾಸೆಂಜರ್ ಕಿಲೋಮೀಟರ್ ಈಸ್ ಕಾಸ್ಟ್ ಯೂನಿಟ್. ಆ್ಯಂಡ್ ಆಟೋಮೊಬೈಲ್ಸ್, ಓಕೆ, ಕಾರುಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಓಕೆ, ಸೈಕಲ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಮೋಟರ್ ಸೈಕಲ್ಸು, ಇವೆಲ್ಲವನ್ನೂ ಆಟೋಮೊಬೈಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಆಟೋಮೊಬೈಲ್ ಅನ್ನೋದನ್ನು ನಂಬರ್ಸಲ್ಲಿ ಕಾಸ್ಟ್ ಯೂನಿಟನ್ನು ಕನ್ಸಿಡರ್ ಮಾಡ್ತೀವಿ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಬಂದಾಗ ನಂಬರ್ ಆಫ್ ಕಾಪೀಸ್. ಟಿಂಬರ್ ಅಂದರೆ ಈ ಒಂದು ಮರ, ಓಕೆ, ಮರ ಏನು ವುಡ್ ವರ್ಕ್ ಅಂತ ಹೇಳ್ತೀವಲ್ವ, ಮನೆಗಳಿಗೆ ಬೇಕಾಗಿರುವಂಥ ಒಂದು ಕಿಟಕಿ, ಬಾಗಿಲುಗಳು, ಇವೆಲ್ಲವನ್ನೂ ಅದನ್ನ ಟಿಂಬರ್ ಅಂತ ಕರಿತೀವಿ. ಆ ಟಿಂಬರನ್ನು ಬಂದಾಗ ಯಾವ ರೀತಿಯಾಗಿ ಮೆಷರ್ ಮಾಡಲಾಗುತ್ತೆ ಅಥವಾ ಕಾಸ್ಟ್ ಯೂನಿಟನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯೂಬಿಕ್ ಫೂಟ್ ಅಂತ ಹೇಳಿ. ಕ್ಯೂಬಿಕ್ ಫೂಟ್ ಈಸ್ ದ ಮೆಷರ್ ಫಾರ್ ಟಿಂಬರ್. ಆ್ಯಂಡ್ ಹೋಟೆಲ್ಸಲ್ಲಿ ಬಂದಾಗ, ಓಕೆ, ಹೋಟೆಲ್ ಲಾಡ್ಜಿಂಗ್ ಅಂತ ಬಂದಾಗ ರೂಮ್ ಪರ್ ಡೇ, 24 ಗಂಟೆಗಳಿಗೆ ಕಾಸ್ಟ್ ಯೂನಿಟ್ ಅಂತ, ವೆಚ್ಚ ಘಟಕ. 24 ಗಂಟೆಗಳೇ ಈ ಒಂದು ಹೋಟೆಲ್ನಲ್ಲಿ ಚಾರ್ಜನ್ನು ಮಾಡೋದಕ್ಕೆ ಬೇಸಾಗಿ ತಗೊಳ್ತಾರೆ. ದಿಸ್ ಇಸ್ ಅಬೌಟ್, ಓಕೆ, ದ ಎಕ್ಸಾಂಪಲ್ಸ್ ಆಫ್ ಕಾಸ್ಟ್ ಯೂನಿಟ್. ದೆನ್ ಕಮ್ ಟು ದ, ಓಕೆ, ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಫಸ್ಟ್ ಯೂನಿಟ್, ದಟ್ ಈಸ್ ಅನಾಲಿಸಿಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ಸ್. ಈ ಒಂದು ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಅಂತ ಬಂದಾಗ ದೇರ್ ಆರ್, ಓಕೆ, ಟೋಟಲಿ 7 types of classifications. Out of this 7, okay, only I'm going to concentrate on the first one, that is classification based on elements. Okay, there are 7 classification of this costs. The first one is classifications based on elements. The second one is classification based on cost behavior, classification based on cost function, and the fourth one is classification based on traceability or identifiability. Fifth one is classification based on time. Sixth one is classification based on their normality. And the seventh one is classification of costs for management decision making. Okay, out of this 7, I only concentrate on, okay, the cost classification based on the elements. This is going to be very important for our first unit, that is introduction to cost accounting, where we are going to prepare a cost sheet. For this purpose, the classification based on elements is very important. Okay, I am only concentrating or, okay, explaining about the classification of costs based on elements. Classification based on elements, okay, is of mainly 3 kinds. One is material cost, second one is labor cost, and the third one is overhead cost. Okay, the first one is material cost. Material cost is subdivided into 2 ways or 2 parts. One as direct materials and another one is indirect material. Okay, direct material means the material which can be notified or traced, okay, very easily in a product is called as direct material. Example for direct material is leather in shoes, steel in a machine, cloth in a garment, that is in, okay, apparels, and timber in furniture. Okay, ಈ ಒಂದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸ್, ಇದು ಒಂದು, ಓಕೆ, ಇನ್ನು ಕ್ಲಾಸಿಫಿಕೇಷನನ್ನು ನಾನು ಇನ್ ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಕ್ಲಾಸಿಫಿಕೇಷನ್ ನಮಗೆ ಈ ಒಂದು ಯೂನಿಟ್ಗೆ, ಓಕೆ, ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್, ಅದರಲ್ಲೂ ಕಾಸ್ಟ್ ಶೀಟನ್ನು ಮಾಡಲಿಕ್ಕೆ ಈ ಒಂದು, ಓಕೆ, ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಷನ್, ದಟ್ ಈಸ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸು
ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಒಂದು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಎಲಿಮೆಂಟ್ಸಲ್ಲಿ ಬಂದಾಗ ಮುಖ್ಯವಾಗಿ 3 ಅಂಶಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲನೇದು ಮೆಟೀರಿಯಲ್ ಕಾಸ್ಟ್ ಅಂತ ಹೇಳಿ, ಸೆಕೆಂಡ್ ಒನ್ ಈಸ್ ಲೇಬರ್ ಕಾಸ್ಟ್, ಥರ್ಡ್ ಒನ್ ಈಸ್ ಓವರ್ ಹೆಡ್ಸ್, ಓಕೆ, ಅಥವಾ ಎಕ್ಸ್ಪೆನ್ಸಸ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟನ್ನು ನಾವು ಎರಡು ಇನ್ನೂ ಉಪವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಡೈರೆಕ್ಟ್ ಮೆಟೀರಿಯಲ್, ನೇರ ಇನ್ನು ಕಚ್ಚಾ ವಸ್ತುಗಳು ಅಂತ ಹೇಳ್ತೀವಿ. ಮತ್ತು ಎರಡನೇದು ಇನ್ನು ಪರೋಕ್ಷ ವಸ್ತುಗಳು ಅಂತ ಕನ್ಸಿಡರ್ ಮಾಡ್ತೀವಿ, ಪರೋಕ್ಷವಾದಂತಹ ವಸ್ತುಗಳು. ನೇರ ವಸ್ತುಗಳು ಅಥವಾ ಪ್ರತ್ಯಕ್ಷ ವಸ್ತುಗಳು ಅಂತ ಹೇಳಿದ್ರೆ ಒಂದು ವಸ್ತುವಿನಲ್ಲಿ, ಸಿದ್ಧ ವಸ್ತುವಿನಲ್ಲಿ ಯಾರು ಬೇಕಾದರೂ ನೋಡಿದ ತಕ್ಷಣವೇ ಐಡೆಂಟಿಫೈ ಮಾಡೋಕ್ಕಾಗುವಂಥದ್ದು ಡೈರೆಕ್ಟ್ ಮೆಟೀರಿಯಲ್ಸ್ ಆಗಿರುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಆ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಥವಾ ಪರೋಕ್ಷವಾದಂತಹ ವಸ್ತುಗಳು ಅಂತ ಹೇಳಿದ್ರೆ ಆ ವಸ್ತುವನ್ನು ನೋಡಿದಾಗ ನಮಗೆ ಗೊತ್ತಾಗೋದಿಲ್ಲ ಅಥವಾ ಅದನ್ನು ಟ್ರೇಸ್ ಔಟ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಒಂದು ವಸ್ತುಗಳು ಅಥವಾ ಆ ಒಂದು ಎಲಿಮೆಂಟ್ಸ್ನ ಒಂದು ಉಪಯೋಗ ಅಥವಾ ಏನೋ ಒಂದು ಇನ್ವಾಲ್ವ್ಮೆಂಟು ಆ ಒಂದು ಸಿದ್ಧ ವಸ್ತುವಿನಲ್ಲಿ ಇರುತ್ತೆ. ನೇರ ಪ್ರತ್ಯಕ್ಷ ಮೆಟೀರಿಯಲ್ಸ್ ಅಥವಾ ಡೈರೆಕ್ಟ್ ಮೆಟೀರಿಯಲ್ಸ್ ಅನ್ನೋಗೆ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಲೆದರ್ ಇನ್ ಶೂಸ್, ಶೂಸ್ನಲ್ಲಿರುವಂಥ ಲೆದರ್ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು. ಸ್ಟೀಲ್ ಇನ್ ಎ ಮೆಷಿನ್, ಒಂದು ಮೆಷಿನರಿಯಲ್ಲಿರುವಂತಹ ಉಕ್ಕು ಅಥವಾ ಕಬ್ಬಿಣ ಎಷ್ಟಿದೆ, ಯಾವ ರೀತಿಯಾಗಿದೆ, ಡಿಸೈನು ಅಥವಾ ಥಿಕ್ನೆಸ್, ಅದನ್ನು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು. ಕ್ಲಾತ್ ಇನ್ ಗಾರ್ಮೆಂಟ್, ನಾವು ಹಾಕ್ಕೊಳ್ಳುವಂಥ ಧರಿಸುವಂಥ ಬಟ್ಟೆ, ಅದರ ಒಂದು ಕ್ಲಾತ್ ಅದು ಯಾವ ರೀತಿಯಾದಂಥ ಒಂದು ಕ್ವಾಲಿಟಿ ಇದೆ ಅಥವಾ ಯಾವ ಒಂದು ಡಿಸೈನ್ ಇದೆ ಅಥವಾ ಒಂದು ಕಂಫರ್ಟ್ನೆಸ್ ಏನಿದೆ ಅನ್ನೋದನ್ನು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಟಿಂಬರ್ ಇನ್ ಫರ್ನಿಚರ್, ಪೀಠೋಪಕರಣಗಳಲ್ಲಿ ಉಪಯೋಗ ಮಾಡಿರುವಂತಹ ಒಂದು ವುಡ್ಡು, ಯಾವ ರೀತಿಯಾದಂಥ ಒಂದು ವುಡ್ಡನ್ನು, ಟೇಕ ಅಥವಾ ಸಿಲ್ವರ ಅಥವಾ ರೋಸ್ ವುಡ್ಡ ಅಥವಾ ಸ್ಯಾಂಡಲ್ವುಡ್ಡ, ಯಾವ ಥರದ ವುಡ್ಡನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಿದ ತಕ್ಷಣವೇ ಗುರುತಿಸ್ಬೋದು. ಇವೆಲ್ಲವನ್ನು ಡೈರೆಕ್ಟ್ ಮೆಟೀರಿಯಲ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಇಂಡೈರೆಕ್ಟ್ ಮೆಟೀರಿಯಲ್ಸ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಒನ್ ಕೆನಾಟ್ ಟ್ರೇಸ್ ಔಟ್ ಆರ್ ಐಡೆಂಟಿಫೈ ಈಸಿಲಿ. ತುಂಬ ಅನುಕೂಲವಾಗಿ ಅಥವಾ ತುಂಬ ಸರಳವಾಗಿ ಅಥವಾ ತುಂಬ ಈಸಿಯಾಗಿ ಈ ಒಂದು ಇಂಡೈರೆಕ್ಟ್ ಮೆಟೀರಿಯಲ್ಸನ್ನು ಯಾರೊಬ್ಬರೂ ಸಹ ಟ್ರೇಸ್ ಔಟ್ ಮಾಡಲಿಕ್ಕೆ ಅಥವಾ ನೋಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಒಂದು ಸಿದ್ಧ ವಸ್ತುವನ್ನು ರೆಡಿ ಮಾಡೋ ಟೈಮಲ್ಲಿ ಆಫೀಸ್ನಲ್ಲಿ ಯೂಸ್ ಮಾಡುವಂಥ ಒಂದು ಅಥವಾ ಆ ಒಂದು ವಸ್ತುವಿನ ಒಂದು ಒಳಭಾಗದಲ್ಲಿ ಆಗಿರ್ಬೋದು ಅಥವಾ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ ಪಿನ್ಸನ್ನು ಆಗಿರ್ಬೋದು, ಸ್ಕ್ರೀವ್ಸನ್ನು ಆಗಿರ್ಬೋದು, ನಟ್ಸ್ ಬೋಲ್ಟ್ಸ್ ಆಗಿರ್ಬೋದು, ಲೂಬ್ರಿಕೇಟ್ ಆಯಿಲ್ ಆಗಿರ್ಬೋದು, ಸ್ಯಾಂಡ್ ಪೇಪರು, ಕೋಲು, ಸ್ಮಾಲ್ ಟೂಲ್ಸ್ ಆ್ಯಂಡ್ ಆಫೀಸ್ ಸ್ಟೇಷನರಿ, ಆಫೀಸ್ನಲ್ಲಿ ಯೂಸ್ ಮಾಡುವಂಥದ್ದು. ಎಕ್ಸಾಂಪಲ್, ಒಂದು ಕಾರನ್ನು ಅಸೆಂಬಲ್ ಮಾಡಲಿಕ್ಕೆ ಅಥವಾ ಒಂದು ಕಾರನ್ನು ಸಿದ್ಧ ವಸ್ತುವನ್ನಾಗಿ ಮಾಡೋದಕ್ಕೆ ಅದರಲ್ಲಿ ನೋಡಿದ ತಕ್ಷಣ ನಮಗೆ ಗೊತ್ತಾಗುವಂಥದ್ದು ಸ್ಟೀಲ್ ಅಥವಾ ಒಂದು ಐರನ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು, ಟೈರ್ಸು, ಟ್ಯೂಬು, ಈ ಥರದ್ದೆಲ್ಲವೂ ಗೊತ್ತಾಗುತ್ತೆ. ಬಟ್ ಅದರ ಒಳಗಡೆ ಇರುವಂತಹ ಒಂದು ಮೆಟೀರಿಯಲ್ಸು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಬೇಗನೆ. ಮತ್ತು ಆ ಒಂದು ಕಾರ್ ಕಂಪನಿಯ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವಂಥದ್ದು ಆಫೀಸ್ನಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ, ಆಫೀಸ್ನಲ್ಲಿ ವರ್ಕ್ ಮಾಡೋದಕ್ಕೆ ಏನೆಲ್ಲ ಪೆನ್ನು, ಪೆನ್ಸಿಲ್ಲು ಯೂಸ್ ಮಾಡಿರ್ತಾರೆ, ಸ್ಟೇಷನರಿ ಐಟಮ್ಸನ್ನು, ಅದೆಲ್ಲವೂ ಇಂಡೈರೆಕ್ಟ್ ಮೆಟೀರಿಯಲ್ಸು. ಮತ್ತು ಆ ಕಾರ್ಗೆ ಯೂಸ್ ಮಾಡುವಂಥ ಒಂದು ಪೆಟ್ರೋಲು ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಇಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಅದು 100 ರೂಪಾಯಿ ಆಗಿರ್ಬೋದು, 102 ರೂಪಾಯಿ, 5 ರೂಪಾಯಿ ಎಷ್ಟೇ ಆಗಿರಲಿ ಪರ್ ಲೀಟ್ರು, ಅದನ್ನು ಹಾಕಲೇಬೇಕು ಫ್ಯೂಯಲ್ ಆಗಿ. ಆಗ ಮಾತ್ರ ಒಂದು ಕಾರು ರನ್ ಆಗುವಂಥದ್ದಾಗಿರುತ್ತೆ. ಲುಬ್ರಿಕೇಟ್ ಆಯಿಲ್ ಆಗಿರ್ಬೋದು, ಸ್ಯಾಂಡ್ ಪೇಪರು, ಕೋಲು, ಸ್ಮಾಲ್ ಟೂಲ್ಸ್ ಎಟ್ಸೆಟ್ರಾ ವಿಚ್ ಒನ್ ಕೆನಾಟ್ ಐಡೆಂಟಿಫೈ ವೆರಿ ಈಸಿಲಿ. ಇವೆಲ್ಲವನ್ನೂ ಇಂಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಲೇಬರ್ ಕಾಸ್ಟ್. ಮೊದಲನೇದು ಮೆಟೀರಿಯಲ್ ಕಾಸ್ಟು, ಎರಡನೇದು ಲೇಬರ್ ಕಾಸ್ಟ್. ದ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ಸ್ ಬೇಸ್ಡ್ ಆನ್ ಎಲಿಮೆಂಟ್ಸಲ್ಲಿ ಬಂದಾಗ ಎರಡನೇದು ಲೇಬರ್ ಕಾಸ್ಟ್. ಈ ಲೇಬರ್ ಕಾಸ್ಟಲ್ಲೂ ಸಹ 2 ವಿಧ, ಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಲೇಬರ್. ಡೈರೆಕ್ಟ್ ಲೇಬರ್ ಮೀನ್ಸ್ the example for direct labor, wages paid to machine operator, shoemaker, carpenter, etc. ಡೈರೆಕ್ಟ್ ಲೇಬರ್ ಅಂತ ಹೇಳಿದ್ರೆ
ಆ ಒಂದು ವಸ್ತುವಿನ ಇನ್ನು ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾರ್ಪಾಟು ಮಾಡುವಾಗ ಇನ್ವಾಲ್ವ್ ಆಗಿರುವಂಥ ಒಬ್ಬ ವೇಜ್ ಅಥವಾ ಒಬ್ಬ ಲೇಬರ್ ಯಾರಿರ್ತಾನೋ, ಎಕ್ಸಾಂಪಲ್ ಫರ್ನಿಚರಿಂದ ಈ ಒಂದು ವುಡ್ಡಿಂದ ಟಿಂಬರಿಂದ ಫರ್ನಿಚರನ್ನು ಮಾಡುವಾಗ ಕಾರ್ಪೆಂಟರ್ನ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಅವರವರು ಶ್ರಮ ಇರುತ್ತೆ. ಆ ಶ್ರಮಕ್ಕೆ ಕೊಡುವಂಥ ಒಂದು ಚಾರ್ಜಸ್ಸು, ದಟ್ ಈಸ್ ಡೈರೆಕ್ಟ್ ಲೇಬರ್ ಚಾರ್ಜ್. ವೇಜಸ್ ಪೇಡ್ ಟು ಮೆಷಿನ್ ಆಪರೇಟರ್, ಒಂದು ಯಂತ್ರವನ್ನು ನಿಯಂತ್ರಣ ಮಾಡುವಂತಹ ಅಥವಾ ನಿರ್ವಹಣೆ ಮಾಡುವಂಥ ಒಬ್ಬ ವ್ಯಕ್ತಿಗೆ ಕೊಡುವಂಥ ವೇಜಸ್ ಆಗಿರ್ಬೋದು. ಶೂ ಮೇಕರ್, ಶೂ ಅಥವಾ ಪಾದರಕ್ಷೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು. ಇವೆಲ್ಲವನ್ನೂ ನೋಡಿದ ತಕ್ಷಣವೇ ನಾವು ಐಡೆಂಟಿಫೈ ಮಾಡ್ಬೋದು, ಅಥವಾ ಅದೆಲ್ಲ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಅಂಥವ್ರನ್ನ ನಾವು ಹೇಳ್ತೀವಿ ಡೈರೆಕ್ಟ್ ಲೇಬರ್ ಅಂತ ಅಂದ್ಬಿಟ್ಟು. ಆಪೋಸಿಟ್ ಟು ಡೈರೆಕ್ಟ್ ಲೇಬರ್ ಇಂಡೈರೆಕ್ಟ್ ಲೇಬರ್. ಇಂಡೈರೆಕ್ಟ್ ಲೇಬರ್ನ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ಮೊದಲಿಗೆ ಎಕ್ಸಾಂಪಲ್ ಫಾರ್ ಇಂಡೈರೆಕ್ಟ್ ಲೇಬರ್, ಸ್ಯಾಲರಿ ಪೇಯ್ಡ್ ಟು ಸೂಪರ್ವೈಸರ್. ಸೂಪರ್ವೈಸರ್ ನಮಗೆ ಹೊರಗಡೆಯಿಂದ ನೋಡಿದಾಗ ಕಣ್ಣಿಗೆ ಕಾಣಿಸ್ಕೊಡೋದಿಲ್ಲ. ಆ ವಸ್ತುವನ್ನು ಮಾಡಿರೋಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ ಹೊರತಾಗಿ ನಾವು ಊಹೆ ಮಾಡ್ಬೋದು ಅಥವಾ ಗೆಸ್ ಮಾಡ್ಬೋದು ಆಗಿರುತ್ತೆ ಹೊರತಾಗಿ ಒಬ್ಬ ಸೂಪರ್ವೈಸರ್ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿರ್ತಾನೆ, ಅಥವಾ ಕ್ಲರ್ಕು, ಪಿಯೋನು ಅಥವಾ ವಾಚ್ಮೆನ್ ಅವರಿಗೆ ಕೊಡುವಂಥ ಒಂದು ಸ್ಯಾಲರಿ, ಇವೆಲ್ಲವನ್ನು ಇಂಡೈರೆಕ್ಟ್ ಲೇಬರ್. ವಾಚ್ಮೆನ್ನು ಈ ಒಂದು ಕಂಪನಿಯ ಒಂದು ರಕ್ಷಣೆಯಲ್ಲಿ ಪ್ರೊಟೆಕ್ಷನನ್ನೇ ಇರ್ತಾನೆ, ಇನ್ವಾಲ್ವ್ ಆಗಿರ್ತಾನೆ. ಅಟೆಂಡರ್ ಅಥವಾ ಪಿವನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಇವರೆಲ್ಲರನ್ನೂ ಇಂಡೈರೆಕ್ಟ್ ಲೇಬರ್ಸ್ ಆಗಿರ್ತಾರೆ. ಅವರಿಗೆ ಕೊಡುವಂತಹ ಒಂದು ಸ್ಯಾಲರಿ ಈ ಒಂದು ಲೇಬರ್ ಕಾಸ್ಟ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಡೈರೆಕ್ಟ್ ಲೇಬರ್ ಅಂತ ಹೇಳಿದ್ರೆ ಯಾವೊಬ್ಬ ವರ್ಕರು ಕಾರ್ಮಿಕ ನೇರವಾಗಿ ಆ ಒಂದು ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ, ಕಚ್ಚಾ ಪದಾರ್ಥವನ್ನು ಸಿದ್ಧ ವಸ್ತುವನ್ನಾಗಿ ಮಾಡೋದಕ್ಕೆ ಇನ್ವಾಲ್ವ್ ಆಗಿರ್ತಾನೋ ಅಂಥ ಒಬ್ಬ ಲೇಬರ್ಗೆ ಹೇಳ್ತೀವಿ ಡೈರೆಕ್ಟ್ ಲೇಬರ್. ಯಾವೊಬ್ಬ ಲೇಬರು ನೇರವಾಗಿ ಆ ಒಂದು ವಸ್ತುವಿನ ಒಂದು ತಯಾರಿಯಲ್ಲಿ ಇನ್ವಾಲ್ವ್ ಆಗಿರೋದಿಲ್ವೋ, ಎಕ್ಸಾಂಪಲ್ ಸೂಪರ್ವೈಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಪಿವನ್ನು ಅಥವಾ ವಾಚ್ಮೆನ್, ಇವರೆಲ್ಲರನ್ನೂ ಪರೋಕ್ಷವಾದಂಥ ಒಂದು ಲೇಬರ್ ಆಗಿರ್ತಾರೆ, ಇಂಡೈರೆಕ್ಟ್ ಲೇಬರು. this is an example of labor cost. Labor cost is subdivided into two. One is direct labor and another one is indirect labor. And the third type of cost is considered as expenses. ಇತರೆ ವೆಚ್ಚಗಳು ಅಂತಂದ್ಬಿಟ್ಟು ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, and the third one is now expenses. Expenses is also of two types. One is direct expense and the second one is indirect expense. ಇಲ್ಲಿ ನಾವು ಇದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಇಂಡೈರೆಕ್ಟ್ ಲೇಬರ್ ಅಲ್ಲ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವುದು ಅಂತಂದ್ಬಿಟ್ಟು, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವುದು ಅಂತ ಹೇಳಿದ್ರೆ ಇನ್ನು ಸ್ಯಾಲರಿ ಪೇಯ್ಡ್ ಟು ಸೂಪರ್ವೈಸರ್, ಕ್ಲರ್ಕ್ ಆ್ಯಂಡ್ ಪಿವನ್ಸ್ ಆ್ಯಂಡ್ ವಾಚ್ಮೆನ್, ಇವೆಲ್ಲವೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರೋಂಥದ್ದಾಗಿರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿದಾಗ ಇಲ್ಲಿ ಎಕ್ಸ್ಪೆನ್ಸಸ್ ಏನೆಲ್ಲ ನಾವು ಈ ಒಂದು ವಸ್ತುವಿಗೋಸ್ಕರವಾಗಿ ಕೊಟ್ಟಿರ್ತೀವೋ ಅಥವಾ ಪೇಮೆಂಟ್ ಮಾಡಿರ್ತೀವೋ ಅದೆಲ್ಲವೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ದಿಸ್ ಇಸ್ ವಿತ್ ರಿಗಾರ್ಡ್ ಟು ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಎಲಿಮೆಂಟ್ಸ್. ದೆನ್ ಕಮಿಂಗ್ ಟು ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಬಂದಾಗ cost control and cost reduction, these are the two major elements which are involved in case of this concept called heart and soul of cost accounting system. Cost accounting system consisting of two aspects as its heart and soul. The first one is cost control. It is the technique which makes available the necessary information to the management that actually costs are assigned with the budgeted costs or not. Cost control is a technique which makes available the necessary information to the management. Whether the budgeted costs are assigned with the budgeted costs or not is considered in case of this cost control. The major technique used in cost control is standard costing, budgetary control and marginal costing. These are the three major techniques which are used for the purpose of cost control. ಕಾಸ್ಟ್ ಕಂಟ್ರೋಲ್ ಅಂತ ಹೇಳಿದ್ರೆ ವೆಚ್ಚ ನಿಯಂತ್ರಣ ಅಥವಾ ವೆಚ್ಚವನ್ನು ಹತೋಟಿಯಲ್ಲಿಡುವಂಥದ್ದು. ವೆಚ್ಚ ನಿಯಂತ್ರಣ ಅಥವಾ ಕಾಸ್ಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಇದು ಒಂದು ಟೆಕ್ನಿಕ್.
ಯಾವ ರೀತಿಯಾಗಿ ಈ ಒಂದು ಟೆಕ್ನಿಕ್ಕನ್ನು ಇಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ದ ನೆಸಸರಿ ಇನ್ಫಾರ್ಮೇಷನ್ ಟು ದ ಮ್ಯಾನೇಜ್ಮೆಂಟ್ ದಟ್ ಆ್ಯಕ್ಚುಯಲ್ ಕಾಸ್ಟ್ಸ್ ಆರ್ ಅಸೈನ್ಡ್ ವಿತ್ ದ ಬಜೆಟೆಡ್ ಕಾಸ್ಟ್ಸ್ ಆರ್ ನಾಟ್. ಆ್ಯಕ್ಚುಯಲ್ ಕಾಸ್ಟ್ಸು ಮತ್ತು ಬಜೆಟೆಡ್ ಕಾಸ್ಟ್ಸನ್ನು ಇಲ್ಲಿ ಕಂಪೇರ್ ಮಾಡಲಾಗುತ್ತೆ. ಇದನ್ನು ಓಕೆ ಕನ್ಸಿಡರ್ ಮಾಡುವಂಥದ್ದು ಮುಖ್ಯವಾಗಿ 3 ರೀತಿಯಂಥ ಟೆಕ್ನಿಕ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ. ಮೊದಲನೇದು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಎರಡನೇದು ಬಜೆಟರಿ ಕಂಟ್ರೋಲ್, ಮೂರನೇದು ಮಾರ್ಜಿನಲ್ ಕಾಸ್ಟಿಂಗ್. ಓಕೆ, ಈ 3 ರೀತಿಯಂಥ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಕಾಸ್ಟ್ ಕಂಟ್ರೋಲನ್ನು ಮಾಡ್ಬೋದು. ಎಕ್ಸಾಂಪಲ್ ಫಾರ್ ಕಾಸ್ಟ್ ಕಂಟ್ರೋಲ್ ಆಫ್ ವೇಸ್ಟೇಜ್ ಆಫ್ ಮೆಟೀರಿಯಲ್, ಎನಿ ಎಂಬೆಸಲ್ಮೆಂಟ್ ಅಂತ ಹೇಳಿದ್ರೆ ಕಳ್ಳತನ. ಓಕೆ, ಯಾವುದೇ ರೀತಿಯಂಥ ಒಂದು ಕಚ್ಚಾ ಪದಾರ್ಥಗಳು ಅಥವಾ ರಾ ಮೆಟೀರಿಯಲ್ಸು ಕಳ್ಳತನ ಆಗದೆ ಇರೋಂಗೆ ನೋಡ್ಕೊಳ್ಳುವಂಥದ್ದು. ಅಥವಾ ಕಂಟ್ರೋಲ್ ಆಫ್ ವೇಸ್ಟೇಜ್ ಆಫ್ ಮೆಟೀರಿಯಲ್, ಯಾವುದೇ ರೀತಿಯಂಥ ಮೆಟೀರಿಯಲ್ಸ್ ವೇಸ್ಟೇಜ್ ಆಗದಂಗೆ ನೋಡ್ಕೊಳ್ಳುವಂಥದ್ದು. ಇದು ಈ ಒಂದು ಕಾಸ್ಟ್ ಕಂಟ್ರೋಲ್ನ ಎಕ್ಸಾಂಪಲ್ ಆಗಿರುತ್ತೆ. ದೆನ್ ದ ನೆಕ್ಸ್ಟ್ ಈಸ್ ಕಾಸ್ಟ್ ರಿಡಕ್ಷನ್. ಇಟ್ ಈಸ್ ಅ ಟೆಕ್ನಿಕ್ ವಿಚ್ ವಿ ಯೂಸ್ ಟು ಸೇವ್ ದ ಯೂನಿಟ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ವಿತೌಟ್ ಕಾಂಪ್ರಮೈಸಿಂಗ್ ಇಟ್ಸ್ ಕ್ವಾಲಿಟಿ. ಕಾಸ್ಟ್ ರಿಡಕ್ಷನ್ ಅಂತಂದರೆ ಒಂದು ವಸ್ತುವಿನ ವೆಚ್ಚವನ್ನು ಆದಷ್ಟು ಕಡಿಮೆಗೊಳಿಸುವಂಥದ್ದು, ಅಥವಾ ಹತೋಟಿಯಲ್ಲಿ ನಿಯಂತ್ರಣ ಮಾಡಿ ಆದಷ್ಟು ಕಡಿಮೆಗೊಳಿಸುವಂಥದ್ದು. ಯಾವುದೇ ರೀತಿಯಂಥ ಒಂದು ಗುಣಮಟ್ಟದಲ್ಲಿ ಯಾವುದೇ ರೀತಿಯಂಥ ಕಾಂಪ್ರಮೈಸ್ ಆಗ್ದಂಗೆ. ಗುಣಮಟ್ಟ ಅದೇ ರೀತಿಯಂಥ ಗುಣಮಟ್ಟ ಇರುತ್ತೆ, ಬಟ್ ಕಾಸ್ಟು ಕಡಿಮೆ. 10 ರೂಪಾಯಿ ಆಗುವಂಥ ಒಂದು ಕಾಸ್ಟ್ನ ಬದಲಾಗಿ 7 ಅಥವಾ 8 ರೂಪಾಯಿನ ಕಾಸ್ಟನ್ನು ಮಾಡುವಂಥದ್ದು. ದಟ್ ಈಸ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ರಿಡಕ್ಷನ್ ಈಸ್ ದ ಪ್ರೋಸೆಸ್ ವಿಚ್ ಏಮ್ಸ್ ಟು ಲೋವರ್ ದ ಯೂನಿಟ್ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಸರ್ವಿಸ್ ರೆಂಡರ್ಡ್ ವಿತೌಟ್ ಅಫೆಕ್ಟಿಂಗ್ ಇಟ್ಸ್ ಕ್ವಾಲಿಟಿ. ಓಕೆ, ಕಾಸ್ಟ್ ರಿಡಕ್ಷನ್ ಪ್ರೋಸೆಸ್ ಏನು, ಯಾವ ಒಂದು ಉದ್ದೇಶವನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟನ್ನು ಒಂದು ಯೂನಿಟ್ ಕಾಸ್ಟನ್ನು ಕಡಿಮೆ ಮಾಡುವಂಥದ್ದು ಅಥವಾ ಕನಿಷ್ಠ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು ಈ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಆರ್ ಒಂದು ಸೇವೆಯನ್ನು ಒದಗಿಸುವಂಥ ಒಂದು ಸಂದರ್ಭದಲ್ಲಿ. ಆದರೆ ಇಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಗುಣಮಟ್ಟದಲ್ಲಿ ಯಾವುದೇ ರೀತಿಯಂಥ ಒಂದು ಕಾಂಪ್ರಮೈಸ್ ಆಗೋದಿಲ್ಲ. ಅಥವಾ ಗುಣಮಟ್ಟಕ್ಕೆ ಯಾವುದೇ ರೀತಿಯಂಥ ಒಂದು ಪರಿಣಾಮವನ್ನು ಬೀರದಲ್ಲೇ ಒಂದು ವಸ್ತುವಿನ ಅಥವಾ ಒಂದು ಪದಾರ್ಥದ ವೆಚ್ಚವನ್ನು ಆದಷ್ಟು ಕಡಿಮೆ ಮಾಡುವಂಥ ಒಂದು ಉದ್ದೇಶ ಕಾಸ್ಟ್ ರಿಡಕ್ಷನದ್ದಾಗಿರುತ್ತೆ. ದಿಸ್ ಇಸ್ ಅಬೌಟ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ನಥಿಂಗ್ ಬಟ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಕಾಸ್ಟ್ ಕಂಟ್ರೋಲ್ ಮತ್ತು ಕಾಸ್ಟ್ ರಿಡಕ್ಷನ್ನ ನಡುವೆ ಕೆಲವಷ್ಟು ಡಿಫ್ರೆನ್ಸಸ್ ಇದೆ. ಮುಖ್ಯವಾಗಿ 2 ಡಿಫ್ರೆನ್ಸಸ್ಸನ್ನು ನಾವು ಇಲ್ಲಿ ಗಮನಿಸೋಣ. The cost control. In case of this cost control, it focuses on decreasing the total cost of the production. ಕಾಸ್ಟ್ ಕಂಟ್ರೋಲ್ ಅನ್ನೋದು ಟೋಟಲ್ ಕಾಸ್ಟನ್ನು ಕಡಿಮೆ ಮಾಡುವಂಥರ ಮೇಲೆ ಫೋಕಸ್ ಮಾಡುತ್ತೆ. ಕಾಸ್ಟ್ ರಿಡಕ್ಷನ್ ಅನ್ನೋದು ಇಟ್ ಫೋಕಸಸ್ ಆನ್ ಡಿಕ್ರೀಸಿಂಗ್ ಪರ್ ಯೂನಿಟ್ ಆಫ್ ಕಾಸ್ಟ್ ಆಫ್ ಪ್ರಾಡಕ್ಟ್. ಐ ರಿಪೀಟ್, ಕಾಸ್ಟ್ ಕಂಟ್ರೋಲ್ ಅನ್ನೋದು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನನ್ನು ಡಿಕ್ರೀಸ್ ಮಾಡೋದ್ರ ಬಗ್ಗೆ ಫೋಕಸ್ ಮಾಡುತ್ತೆ. ವರಾಸ್ ಕಾಸ್ಟ್ ರಿಡಕ್ಷನ್ ಇಟ್ ಫೋಕಸಸ್ ಆನ್ ಡಿಕ್ರೀಸಿಂಗ್ ಪರ್ ಯೂನಿಟ್ ಕಾಸ್ಟ್ ಆಫ್ ಎ ಪ್ರಾಡಕ್ಟ್. ಕಾಸ್ಟ್ ರಿಡಕ್ಷನ್ ಅಂತ ಬಂದಾಗ ಪರ್ ಯೂನಿಟ್ನ ಲೆಕ್ಕದಲ್ಲಿ ರೆಡ್ಯೂಸ್ ಆಗುತ್ತೆ ಅಥವಾ ಡಿಕ್ರೀಸ್ ಮಾಡಲಾಗುತ್ತೆ. ಕಾಸ್ಟ್ ಕಂಟ್ರೋಲ್ ಅಂತ ಬಂದಾಗ ಟೋಟಲ್ ಕಾಸ್ಟ್ನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಡಿಕ್ರೀಸ್ ಮಾಡಲಿಕ್ಕೆ ಫೋಕಸ್ ಮಾಡಲಾಗುತ್ತೆ. The second difference between this cost control and cost reduction is cost control, it is a temporary process in nature. ಈ ಒಂದು ಕಾಸ್ಟ್ ಕಂಟ್ರೋಲ್ ಅನ್ನೋದು ತಾತ್ಕಾಲಿಕವಾಗಿರುತ್ತೆ, ಇದೊಂದು ತಾತ್ಕಾಲಿಕ ಸ್ವಭಾವದ್ದಾಗಿರುತ್ತೆ. whereas cost reduction it is a permanent process. Cost reduction is considered as a permanent activity in case of any sort of manufacturing or service rendering organization. These are the differences between cost control and cost reduction. Thank you all.